ಇನ್ನು ಯಾತಕಯ್ಯ ಸಂಜೀವರಾಯರ ನೆನೆದರೆ ಅಂತ ಪುರಂದರದಾಸರು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಕನಸಲಿ ಮನಸ್ಸಿಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ ಅಂತ. ನಮ್ಮ ಮಾನಸಿಕ ತುಮುಲ ಅಥವಾ ಎಚ್ಚರಿಕೆಯಲ್ಲಿರುವಾಗ ಮನಸ್ಸೇನೋ ಚೆನ್ನಾಗಿದ್ರೂ ಕೂಡ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಮಲಗಿದಲ್ಲಿ ಏನೋ ಪಿತ್ತ ತಲೆಗೆ ಏರಿ ನಾನಾ ರೀತಿಯ ಸ್ವಪ್ನಗಳು ಬೀಳುವಾಗ ಏನೇನೋ ಗೊಂದಲ ಗೊಂದಲ ಗೊಂದಲ. ಆ ಸ್ವಪ್ನ ಮರ್ತು ಹೋಯಿತು ಅಂತಂದ್ರೆ ದೇವರ ದಯ ಅಂತ ಅರ್ಥ. ಆದ್ರೆ ಕೆಟ್ಟ ಸ್ವಪ್ನಗಳು ಮರೆಯೋಲ್ಲ, ಗ್ರಹಚಾರ ನೆನಪಿರುತ್ತೆ. ಬೆಳಿಗ್ಗೆ ಎದ್ದ ಮೇಲೆ ಪುನಃ ನಮ್ಮ ಮನಸ್ಸಲ್ಲಿ ಗೊಂದಲ. ಅದಕ್ಕೆ ದಾಸರು, ಪುರಂದರ ದಾಸರು ಹೇಳ್ತಾ ಇದ್ದಾರೆ, ಕನಸಲ್ಲಿ ಆಗ್ಲಿ ಮನಸ್ಸಲ್ಲಿ ಆಗ್ಲಿ ನಿನಗೇನಾದ್ರೂ ಈ ರೀತಿಯಾದ ನಿನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನಾದ್ರೂ ಕಳವಳ, ಭಾರೀ ಕಳವಳ, ಸದ್ಯದ ಕಳವಳ ಏನು ಅಂತ ಕೇಳಿದ್ರೆ ಮನೆಯಲ್ಲಿ ಪ್ರಾಯಶಃ ಅಪ್ಪ ಅಮ್ಮನೆ ಮಕ್ಕಳ ಎದುರಿಗೇನೆ ಜಗಳ ಮಾಡಿಕೊಂಡು ಮಕ್ಕಳಿಗೆ ಪಾಠ ಕಲಿಸ್ತಾರೆ, ಮುಂದೆ ಜಗಳ ಹೀಗೆ ಮಾಡಿಕೊಳ್ಬೇಕು ಅಂತ. ಆ ಮಕ್ಕಳು ಬೇಗ ಸ್ವಲ್ಪ ಅದಕ್ಕೆ ಇನ್ನೂ ಸ್ವಲ್ಪ ಒಗ್ಗರಣೆ ಹಾಕಿ ಬೆಳೆಸಿಕೊಳ್ತಾರೆ. ಅದಕ್ಕಂದ್ರು ಇಂತಹ ಕಳವಳ, ಇಂತಹ ಸಮಸ್ಯೆಗಳು ನಮಗೆ ಬಂದಾಗ ಇದಕ್ಕೆಲ್ಲ ಕಾರಣವಾದ್ದು ಏನು? ಜನ್ಮಾಂತರದ ಕಶ್ಮಲ. ಈ ಕಶ್ಮಲ ಹೋಗಬೇಕು ಅಂತಾದ್ರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ ಅಂತ. ಹನುಮ ಮಾಡಿದ ಅನೇಕ ಕೆಲಸಗಳಲ್ಲಿ ಒಂದು ಪ್ರಬಲವಾದ ಕೆಲಸ ಏನು ಅಂತಂದ್ರೆ ತನ್ನ ತಂದೆ ತಾಯಿಗಳನ್ನು ಜೊತೆ ಸೇರಿಸುವ ಕೆಲಸ ಮಾಡಿದ. ರಾಮಚಂದ್ರ ಹನುಮನ ತಂದೆ, ಸೀತಾ ಹನುಮನ ತಾಯಿ. ಹನುಮ ಅಂದ್ರೆ ವಾಯುದೇವರು. ವಾಯುದೇವರಿಗೆ ಜನ್ಮ ಕೊಟ್ಟಿರತಕ್ಕಂತಹ ಲಕ್ಷ್ಮೀನಾರಾಯಣರೇ ಸೀತಾರಾಮರಾಗಿ ಬಂದಿದ್ದಾರೆ. ಲೋಕದ ಕಣ್ಣಿಗೆ ರಾಮಚಂದ್ರ ಒಂದು ಕಡೆ ಇದ್ದಾನೆ, ಸೀತೆ ಮತ್ತೊಂದು ಕಡೆ ಇದ್ದಾಳೆ. ಹೀಗೆ ಸೀತಾರಾಮರು, ತಂದೆ ತಾಯಿಗಳಾದ ಸೀತಾರಾಮರು ಏನೋ ಬೇರೆ ಬೇರೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಮಗನಿಗೆ ಎಂಥ ಕಳವಳ ಆಗಬೇಡ, ಈ ಅಪ್ಪಮ್ಮನನ್ನು ಒಟ್ಟು ಸೇರಿಸಬೇಕು ಅಂತ ಮಗನಿಗೆ ಒಳಗಿನಿಂದ ತುಂಬಾ, ಸಾತ್ವಿಕ ಮಗ ಅಂತ ಆದ್ರೆ ಅವನಿಗೆ ಒಳಗಿನಿಂದ ತುಂಬಾ ಇರುತ್ತೆ. ನನ್ನ ಅಪ್ಪಮ್ಮ ಹೀಗಿರ್ಬಾರ್ದು, ಅಪ್ಪ ಎಲ್ಲೋ ಅಮ್ಮ ಎಲ್ಲೋ ಇರಬಾರ್ದು, ಅಪ್ಪಮ್ಮ ಜೊತೆಗೆ ಇರಬೇಕು. ಅದಕ್ಕೆ ನಾನೇನು ಮಾಡ್ಲಿ, ಏನೋ ಜನ್ಮಾಂತರ ನನ್ನ ಪ್ರಾರಬ್ಧದಿಂದಾಗಿ ನಾನು ಈ ದಿವಸ ಅಪ್ಪಮ್ಮನನ್ನು ಬೇರೆ ಬೇರೆ ನೋಡತಕ್ಕಂತ ಪ್ರಸಂಗ ಬಂದಿದೆ. ಇದಕ್ಕೆ ಕಾರಣವಾದ ನನ್ನ ಜನ್ಮಾಂತರದ ಪಾಪ ಹೋಗಬೇಕು, ನನ್ನ ಅಪ್ಪಮ್ಮನನ್ನು ಒಟ್ಟು ಸೇರಿಸಬೇಕು ಅಂತ ಲೋಕದಲ್ಲಿ ಸಾತ್ವಿಕ ಮಕ್ಕಳಿಗೆ ಮನಸ್ಸಲ್ಲಿಂತಹ ಕಳವಳ ಇರುವುದು ಸಹಜ. ಅದಕ್ಕೆ ಪುರಂದರದಾಸರಂದ್ರು, ಹಾಗಾದ್ರೆ ಇಂತಹ ಕಳವಳ ಉಂಟಾ? ಈ ಕಳವಳಕ್ಕೆ ಕಾರಣವಾದ ನಿನ್ನದೇ ಜನ್ಮಾಂತರದ್ದು ಏನೋ ಪಾಪ ಪ್ರಾರಬ್ಧ ಇರಬಹುದು. ಆದ್ದರಿಂದ ಹನುಮನನ್ನು ನೆನೆಸು. ಹನುಮ ಇಲ್ಲಿಂದ ಲಂಕೆಗೆ ಹಾರಿರತಕ್ಕಂತಹ ಘಟನೆಯನ್ನು ಚಿತ್ರಿಸು. ರಾಮನ ಸಂದೇಶವನ್ನು ಸೀತೆಗೆ ಕೊಟ್ಟು, ಸೀತೆಯ ಸಂದೇಶವನ್ನು ರಾಮನಿಗೆ ಕೊಟ್ಟು, ಮೊದಲು ಮಾತು ಮಗ ಅಪ್ಪ ಏನ್ ಹೇಳ್ತಾನೆ ಅಂತ ಕೇಳಿಕೊಂಡು, ಅಪ್ಪ ಅಮ್ಮನನ್ನು ದೂರಬಹುದು ಲೋಕದಲ್ಲಿ, ಅಮ್ಮನ ಹತ್ರ ಬಳಿ ಹೋಗುದು, ಅಮ್ಮ ಏನ್ ಹೇಳ್ತಾಳೆ ಅಂತ ಕೇಳುದು, ಅಪ್ಪನನ್ನು ದೂರಬಹುದು. ಅಪ್ಪನ ಮಾತು ಅಮ್ಮನಿಗೆ, ಅಮ್ಮನ ಮಾತು ಅಪ್ಪನಿಗೆ, ಹೀಗೆ ಹೇಳುವ ಮೂಲಕ ಅಪ್ಪಮ್ಮನನ್ನು ಜೊತೆ ಸೇರಿಸ್ತಕ್ಕಂತಹ ತಾಕತ್ತನ್ನು ಮಕ್ಕಳಿಗೆ ಮಗನ ಸ್ಥಾನದಲ್ಲಿ ನಿಂತಿರತಕ್ಕಂತಹ ಹನುಮ ಕೊಡ್ತಾನೆ. ಅದಕ್ಕೋಸ್ಕರ ಪ್ರಾಯಶಃ ನಮ್ಮಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಹನುಮನ ದೇವಸ್ಥಾನ ಬಹಳ ಬಹಳ ಬಹಳ, ಎಲ್ಲ ಬಿಡಿ, ಆರಕ್ಷಕ ಠಾಣೆಗಳಲ್ಲಿಯೂ ಕೂಡ ಒಂದು ಹನುಮಪ್ಪನ ಗುಡಿ ಅಂತ ಮಾಡಿಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅವರ ಬಳಿಗೂ ಜಗಳ ಮಾಡಿಕೊಂಡು ಬರತಕ್ಕಂತ ಮಂದಿಗಳು ಬಹಳ ಇರುತ್ತವೆ. ಆ ಮಂದಿಗಳನ್ನು ಯಾವುದೇ ಒಂದು ಬೇರೆ ಶಿಕ್ಷಾದಿಗಳು ಇಲ್ಲದೆ ಮಾತಿನ ಮೂಲಕ ಅವರಿಬ್ಬರನ್ನು ಜೊತೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಆರಕ್ಷಕರು ಹನುಮನ ಅನುಗ್ರಹ ಪಡೆಯುವುದಕ್ಕೋಸ್ಕರ ತಮ್ಮ ಠಾಣೆಗಳಲ್ಲಿ ಏನು ಹನುಮನನ್ನು ನಿಲ್ಲಿಸಿಕೊಂಡಿದ್ದಾರೆ. ಹಾಗೆ ನಾವು ಎಲ್ಲಾ ಕಡೆಯೂ ಕೂಡ ಹನುಮನನ್ನು ಕಾಣೋಣ, ಮನದಲ್ಲಿ ಹನುಮನನ್ನು ಕಾಣೋಣ, ನಮ್ಮ ಹೃದಯದಲ್ಲಿ ಹನುಮನನ್ನು ಕಾಣೋಣ. ನಮಗೆ ಬೇಕಾಗಿರತಕ್ಕಂತ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಅಂತಂದ್ರೆ ಅವರನ್ನು ಒಟ್ಟು ಸೇರಿಸತಕ್ಕಂತಹ ತಾಕತ್ತನ್ನು ಹನುಮ ಹೇಗೆ ಸೀತಾರಾಮರನ್ನು ಒಟ್ಟು ಸೇರಿಸಿದನೋ ಅದೇ ಹನುಮ ನಮ್ಮಲ್ಲಿದ್ದುಕೊಂಡು ನಮಗೆ ಬೇಕಾಗಿರತಕ್ಕಂತ ಇಬ್ಬರು ಬೇರೆ ಬೇರೆ ಆಗಿದ್ದರೆ ಅವರನ್ನು ಒಟ್ಟು ಸೇರಿಸತಕ್ಕಂತಹ ಶಕ್ತಿಯನ್ನು ನಮಗೆ ಕೊಡ್ಲಿ ಅಂತ ಈ ಹನುಮತ್ ಜಯಂತಿಯ ಮಹಾಪರ್ವ ಕಾಲದಲ್ಲಿ ನಾವೆಲ್ಲ ಹನುಮ ಅಂತರ್ಯಾಮಿ ಸೀತಾರಾಮಚಂದ್ರರನ್ನು ಪ್ರಾರ್ಥನೆ ಮಾಡಿ, ಕನಸಲಿ ಮನಸಲಿ ಕಳವಳವಾದರೆ ಹನುಮನ ನೆನೆದರೆ ಆ ಕಳವಳ ಆಗ್ಲಿಕ್ಕೆ ಕಾರಣವಾಗಿರತಕ್ಕಂತ ಪ್ರಾರಬ್ಧ ಪಾಪ ಹಾರಿ ಹೋಗ್ಲಿಕ್ಕಿಲ್ವೋ ಅಂತ ಪುರಂದರದಾಸರು ಕೇಳಿದ್ದಾರೆ. ಆದ್ರಿಂದ ಹಾರಿ ಹೋಗುವ ರೀತಿಯಲ್ಲಿ ಹನುಮನ ಸ್ಮರಣೆ ನಮ್ಮ ಜೀವನದಲ್ಲಿ ನಡೆಯಲಿ ಅಂತ ಆಶಿಸ್ತಾ ಎರಡು ಮಾತುಗಳನ್ನು ಕೃಷ್ಣಾರ್ಪಣಂ ಅಂತ